ಹಾಯ್ ಎಲ್ಲರಿಗೂ. ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಇವತ್ತು ನಮ್ಮ ಮನೆಗೆ ಹೊರಟಿದ್ದೀವಿ, ನಮ್ಮ ಅಪ್ಪನ ಮನೆಗೆ. ಯಾಕಂದರೆ ಇಷ್ಟು ದಿನ ನಮ್ಮ ಮನೆಯವ್ರ ಮನೇಲಿದ್ವಿ. ಇವಾಗ ಅಲ್ಲಿಂದ ಒಂದು 120 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಗೆ. ಅಲ್ಲಿಂದ ಒಂದು 2 ಬಸ್ 3 ಬಸ್ ಚೇಂಜ್ ಮಾಡಿ ಹೋಗಬೇಕಾಗತ್ತೆ. ಸ್ವಲ್ಪ ರಗಳೆನೇ ಹತ್ತಿ ಇಳಿಯೋದೆಲ್ಲ. ಶಿವಮೊಗ್ಗ ಬಂದೇ ಹೋಗಬೇಕು. ಯಾವ ಊರಿಗೆ ಹೋಗಬೇಕಂದ್ರೆ ಆಲ್ರೆಡಿ ನಮ್ಮ ಅಪ್ಪ ಪಾಪ ಮೊಮ್ಮಕ್ಕಳು ಬರ್ತಾರೆ ಅಂತ 2 ಅವರ್ ಮುಂಚೆಯಿಂದ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ತೀರ್ಥಹಳ್ಳಿನಲ್ಲಿ. ಪಾಪ ಅವರಿಗೆ ಮೊಮ್ಮಕ್ಕಳು ಬರೋದೇ ಖುಷಿ. ನನ್ನ ಮಗಳಂತೂ ಅಜ್ಜನ ನೋಡಿದ ಕೂಡಲೇ ಫುಲ್ಲು ಹಗ್ ಮಾಡಿ ಬೀಳಿಸ್ಬಿಡ್ತಿದ್ರು. ಅಷ್ಟರ ಮಟ್ಟಿಗೆ ಆಸೆ ಮಾಡಿದ್ದಾಯ್ತು ಅಜ್ಜನ. ತುಂಬ ದಿನದ ನಂತರ ಅಜ್ಜನ ನೋಡ್ತಾ ಇರೋದ್ರಿಂದ ತುಂಬ ಪ್ರೀತಿ ಮಕ್ಕಳಿಗೆ. ಅದಾದ ನಂತರ ನಾವು ಶಿವಮೊಗ್ಗದಲ್ಲಿ ಊಟ ಮಾಡಿರಲಿಲ್ಲ. ಅಲ್ಲೊಂದು ಸ್ವಲ್ಪ ಹೋಟ್ಲಲ್ಲಿ ಹೋಗಿ ಎಲ್ಲ ಗೋಲಿ ಬಜ್ಜೆ, ಮಂಗಳೂರು ಬಂದು ಸ್ವಲ್ಪ ತೀರ್ಥಹಳ್ಳಿ ಶೈಲಿಯ ಊಟ ಎಲ್ಲ ತಿಂದು ಮನೆಗೆ ಬಂದ್ವಿ. ಮನೆಗೆ ಬಂದರೆ ನೋಡಿ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಯಾರ್ಯಾರು ಕಾಯ್ತಾಯಿದ್ದಾರೆ ಅಂತ. ನಾನು ಫುಲ್ಲು ಖುಷಿ. 4-5 ತಿಂಗಳ ನಂತರ ಬಂದಿದ್ದೀವಿ ಅಂತ. ನಮ್ಮ ಮನೆ ಕೊಕ್ಕೋಗೆ ತುಂಬ ಖುಷಿಯಾಗಿಬಿಟ್ಟಿದೆ. ಅದಕ್ಕೆ ಎಷ್ಟು ಸಮಾಧಾನ ಮಾಡಿ ಒಳಗಡೆಗೆ ಬಿಡ್ತಾ ಇರಲಿಲ್ಲ ಅದು. ಹೊರಗಡೆಯಿಂದ ನಿಂತು 1 ನಿಮಿಷ ಇರು ಅಂದ್ರೂ ಕೇಳ್ತಾ ಇಲ್ಲ. ಕಾಲಿಟ್ಕೊಂಡು ತಪ್ಕೊಂಡು ಅಪ್ಪ ದೇವರೇ, ಅಪ್ಪ ಪ್ರಾಣಿಗಳಿಗೆ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟೊಂಥರ ಸಂಕಟ ಆಗಿಬಿಡುತ್ತೆ. ಅದು 4-5 ತಿಂಗಳಾದರೂ ಅದು ನಮ್ಮನ್ನು ನೆನೆಸ್ಕೊಂಡು ಅದು ಒಳಗಡೆ ಬಿಡಿದಷ್ಟು ಅದಕ್ಕೆ ಹಗ್ ಮಾಡಬೇಕು. ಹಗ್ ಮಾಡಿ ಮುತ್ಕೊಟ್ಟು ಬರೋರು ತಡಿ, ಕೂದಲೆಲ್ಲ ಮೈಗೆ ಹಿಡಿಯುತ್ತೆ ಬೇಡ ಅಂತ ಹೇಳಿದ್ರು ಬಿಡ್ತಾ ಇಲ್ಲ. ಅದು ಕೂಗೋದು ಕಿರ್ಚೋದು ಅದು ಬಿಟ್ಟರೆ ಸಾಕು ಮೈ ಮೇಲೆ ಹಾರಿಬಿಡ್ತಿತ್ತು. ಅಷ್ಟರ ಮಟ್ಟಿಗೆ ಖುಷಿಯಾಗಿಬಿಟ್ಟಿದೆ ಅದಕ್ಕೆ. ಮಕ್ಕಳನ್ನಂತೂ ಬಿಡ್ತಾನೇ ಇರಲಿಲ್ಲ. ಆಮೇಲೆ ಫಸ್ಟ್ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಬಂದು ಆಮೇಲೆ ಆಟ ಆಡಿಸಿ ಅಂತ ಹೇಳಿದೆ. ಅದಾದ ನಂತರ ನನ್ನೂ ಬಿಟ್ಟಿಲ್ಲ. ಅದು ನನ್ನ ಹಿಡ್ಕೊಂಡು ಆಸೆ ಮಾಡೋವರೆಗೂ ಬಿಟ್ಟಿಲ್ಲ. ಅದಕ್ಕೊಂಥರ ಫುಲ್ಲು ಖುಷಿಯಾಗ್ಬಿಡ್ತು. ತುಂಬ ದಿನದ ನಡುವೆ ಏನಂದರೆ ಮಕ್ಕಳಿದ್ರೆ ಅದನ್ನು ಕೊಕ್ಕೋಗೆ ತುಂಬ ಇಷ್ಟ. ಯಾಕಂದರೆ ಅಜ್ಜ ಅಜ್ಜಿ ಅಂದರೆ ಅವರು ಆಟ ಆಡ್ಸೋಕ್ಕೆಲ್ಲ ಆಗೋಲ್ಲ. ಮಕ್ಕಳಂದ್ರೆ ಆಟ ಆಡಿಸ್ತಾರಲ್ವ, ಅದರಿಂದ ತುಂಬ ಹುಚ್ಚು ಅದಕ್ಕೆ. ನನ್ನ ಮಗಳನ್ನಂತೂ ಬಿಡ್ತಾನೆ ಇಲ್ಲ. ಬ್ಯಾಗೆಲ್ಲ ಒಳಗಿಡೋಕ್ಕೆ ಬಿಡಲಿಲ್ಲ. ಆಮೇಲೆ ನನ್ನ ಮಗಳು ನೋಡಿದ್ರೆ ಪಾಪ ಅದು ಸುಮ್ಮನೆ ಕಚ್ಚೋದಿಲ್ಲ, ಆಸೆ ಮಾಡುತ್ತೆ. ಅದಕ್ಕೆ ತುಂಬ ಇಷ್ಟ ಅದಕ್ಕೆ. ಅಂದರೆ ಅವಳು ಚಿಕ್ಕವಳು ಅಂತ ಹಾಗೆ ಟ್ರೀಟ್ ಮಾಡುತ್ತಾ, ಅದಕ್ಕೆ ಗೊತ್ತಿರುತ್ತಲ್ಲ ಅನಿಸುತ್ತೆ. ನಮ್ಮನ್ನೆಲ್ಲ ನೋಡಿದರೆ ಬಾಯಲ್ಲಿ ಕೈ ಹಿಂಗೆ ಕಚ್ಕೊಂಡೇ ಇರುತ್ತೆ. ಆ ಥರ ಅಂದರೆ ಕಚ್ಚೋದಂದರೆ ಆ ಥರ ಅಲ್ಲ, ನಾರ್ಮಲಿ ಪ್ರೀತಿಯಿಂದ ಕಚ್ಚೋದು ಆ ಥರ ಇರುತ್ತೆ. ಫುಲ್ಲು ಮಳೆ ನಮ್ಮೂರಲ್ಲಿ, ಹೆವಿ ರೈನು. ಅದಲ್ಲದೆ ನಮ್ಮ ಮನೇಲಿ ಒಂದು ಕರು ಹಾಕಿತ್ತು ದನ. ಅದನ್ನ ನೋಡೋಕ್ಕೋಸ್ಕರ ನನ್ನ ಮಕ್ಕಳಂತೂ ಖುಷಿ. ಆಲ್ರೆಡಿ ಅದು ನಮ್ಮಮ್ಮ ಸಂಜೆ ಆಗಿರೋದ್ರಿಂದ ಕರು ಬಿಟ್ಟಿದ್ದರು ಹಾಲು ಕರೀಲಿಕ್ಕೆ ಅಂತ ಹೇಳಿಬಿಟ್ಟು. ನನ್ನ ಮಗಳಿಗಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ಲು. ಅದು ನೋಡೋದೇ ಒಂದು ಸಂತೋಷ. ಅಜ್ಜಿ ಕರ್ಕೊಬನ್ನಿ ಕೊಟ್ಟಿಗೆಯಿಂದ ಅಂತ ಕುಣಿತಾ ಇದ್ದ. ಇದಾದ ನಂತರ ಕಂಟಿನ್ಯೂ ಬ್ಲಾಗ್ ಹಾಕ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.